Hello students. Today in the departmental accounts I am solving the second problem. Okay, from this trial balance we are asked to prepare departmental trading and profit and loss account for the year ending 31st 3 2020 and a consolidated balance sheet. Okay, here as usual stocks, purchases, wages, those indirect expenses and debtors, everything is given. In spite of this, nothing special. Here we'll see the adjustment. Here this problem is internal department transfer problem. See the first adjustment, internal transfer of goods from A department to B department rupees 420, which means A department transferred this much worth rupees goods to department B. ಅಂದರೆ ಎ ಡಿಪಾರ್ಟ್ಮೆಂಟ್ನಿಂದ ಬಿ ಡಿಪಾರ್ಟ್ಮೆಂಟಿಗೆ 420 ಅಷ್ಟು ವ್ಯಾಲ್ಯೂನ ಗೂಡ್ಸ್ ಸೆಂಡ್ ಮಾಡಿದ್ದಾರೆ ಅಂತ. ನಾವು ಒಂದೇ ಅಕೌಂಟಲ್ಲಿ ಮಾಡೋದ್ರಿಂದ ಈ ಸೆಂಡ್ ಆದದ್ದು ಮತ್ತು ಅಲ್ಲಿ ರಿಸೀವ್ ಆದದ್ದು ಅಟ್ ಎ ಟೈಮ್ ತೋರಿಸ್ಬೇಕಾಗ್ತದೆ ಅಷ್ಟೇ. ದೆನ್ ರೆಂಟ್, ಸನ್ಡ್ರಿ ಎಕ್ಸ್ಪೆನ್ಸಸ್, ಲೈಟಿಂಗ್, ಸ್ಯಾಲರೀಸ್ ಆ್ಯಂಡ್ ಕ್ಯಾರೇಜ್ ಇನ್ವರ್ಡ್ ಇಷ್ಟು ಎಕ್ಸ್ಪೆನ್ಸಸ್ ಟು ಬಿ ಅಪೋರ್ಷನ್ಡ್ how 2/3 and 1/3 to department. Then 3 advertisement to be apportioned equally 1:1 ಅಲ್ಲಿ ಅಪೋರ್ಷನ್ ಮಾಡಬೇಕು ಅಂತ. Then comes fourth one, discount allowed and received are to be apportioned on the basis of departmental sales and purchases excluding transfer. Excluding transfer ಅಂದರೆ ಟ್ರಾನ್ಸ್ಫರ್ ಎಷ್ಟು ಬೇಕಾದ್ರೂ ಮಾಡಿರಲಿ, that one we don't want. What is the purchase and what is the sale we are having, according to that we have to apportion. ಅಂದರೆ ಇಲ್ಲಿ ಎಕ್ಸಾಂಪಲ್ ಪರ್ಚೇಸಸ್ 35,000 ಇದೆ, ಎದು ಡಿಪಾರ್ಟ್ಮೆಂಟ್ ಬಿಗೆ 30,000 ಇದೆ. ಅಂದರೆ ಯಾವುದು ಹೇಳಿದ್ದು, ದ ಡಿಸ್ಕೌಂಟ್ ರಿಸೀವ್ಡ್ ಮತ್ತು ಅಲೌಡ್ ಅದನ್ನು ಈ ರೇಷಿಯೋದಲ್ಲಿ ಕೊಡಬೇಕು ಅಂತ, 35-30 ಕೊಡಬೇಕು ಅಂತ ಹೇಳಿದ್ದು. ಅಂದರೆ ಪರ್ಚೇಸಿಗೆ ಡಿಸ್ಕೌಂಟ್ ವಿ ಪರ್ಚೇಸ್ಡ್ ಆ್ಯಂಡ್ ವಿ ಆರ್ ರಿಸೀವಿಂಗ್ ದ ಡಿಸ್ಕೌಂಟ್. ಸೊ ರಿಸೀವ್ಡಿಗೆ ನಾವು ಪರ್ಚೇಸನ್ನು ಕನ್ಸಿಡರ್ ಮಾಡ್ತೇವೆ, ಅಲೌಡಿಗೆ ನಾವು ಸೇಲನ್ನು ಕನ್ಸಿಡರ್ ಮಾಡ್ತೇವೆ. ಓಕೆ, ದೆನ್ ಅಡ್ಜಸ್ಟ್ಮೆಂಟ್ ಫಿಫ್ತ್, ಡೆಪ್ರಿಸಿಯೇಷನ್ 10% ಆನ್ ಫರ್ನಿಚರ್ ಆ್ಯಂಡ್ ಪ್ಲ್ಯಾಂಟ್. ಇಟ್ ಶುಡ್ ಬಿ ಚಾರ್ಜ್ಡ್. ಡಿಪಾರ್ಟ್ಮೆಂಟ್ಗಳಿಗೆ ಹೇಗೆ ಹಾಕಬೇಕು, 3/4 ಮತ್ತು 1/4 ಹಾಕಬೇಕಾಗ್ತದೆ. ಸರ್ವಿಸಸ್ ರೆಂಡರ್ಡ್ ಬೈ ಡಿಪಾರ್ಟ್ಮೆಂಟ್ ಬಿ ಟು ಡಿಪಾರ್ಟ್ಮೆಂಟ್ ಎ ಇನ್ಕ್ಲೂಡೆಡ್ ಇನ್ ದ ವೇಜಸ್ ಆಫ್ ಬಿ ಡಿಪಾರ್ಟ್ಮೆಂಟ್. ಅದರ ಅಡ್ಜಸ್ಟ್ಮೆಂಟ್ ವೇಜಸ್ಸಲ್ಲಿ ಯಾವುದೇ ಚೇಂಜಸ್ ಬರುವುದಿಲ್ಲ, ಇಟ್ ಈಸ್ ಇನ್ಕ್ಲೂಡೆಡ್ ಅಲ್ವಾ, ಅದನ್ನು ನಾವು ಲೆಸ್ ಮಾಡಿದ ಹಾಗೆ ಎ ಮತ್ತು ಬಿ ಯಲ್ಲಿ ತೋರಿಸಬೇಕು. ಓಕೆ, ದೆನ್ ಸ್ಟಾಕ್ ಆ್ಯಸ್ ಆನ್ 31st 3 ಕ್ಲೋಸಿಂಗ್ ಸ್ಟಾಕ್ ಎ ಡಿಪಾರ್ಟ್ಮೆಂಟಲ್ಲಿ ಇಷ್ಟಿದೆ, ಬಿ ಯಲ್ಲಿ ಇಷ್ಟಿದೆ ಅಂತ ಅಷ್ಟೇ. ವಿಲ್ ಡೂ ಬೇಸಿಕ್ ಪ್ರಾಬ್ಲಮ್. ಒಂದು ಚೇಂಜಸ್ ಏನಂದರೆ ಇಂಟರ್ನಲ್ ಟ್ರಾನ್ಸ್ಫರ್. ಸೊ see here I have prepared in the books of departmental store, as they are didn't said anything about the name, departmental trading and profit and loss account for the year ended 31st 3 2020. opening stock ಎಲ್ಲಿಂದ ಬರಿಬೇಕು, 17,400 ಮತ್ತು 14,700. I'll write 17,400 and 14,700. So let me total it. 17,400 plus 14,700, 32,100 is the total. Next ಏನಿದೆ, ಅದರ್ವೈಸ್ ಟ್ರೇಡಿಂಗ್ ಅಕೌಂಟಲ್ಲಿ ವಿ ಆರ್ ಗೋಯಿಂಗ್ ಟು ರೈಟ್ ಪರ್ಚೇಸಸ್ ಎಷ್ಟು ಕೊಟ್ಟಿದ್ದಾರೆ, 35,000 ಮತ್ತು 30,000 ಆ್ಯಸ್ ಇಟ್ ಈಸ್ ಬರೀರಿ. 35,000 ಡಿಪಾರ್ಟ್ಮೆಂಟ್ ಬಿಗೆ, 30,000 ಟೋಟಲ್ 65,000 ಆಗ್ತದೆ. ದೆನ್ ಕಮ್ಸ್ ವೇಜಸ್ ಕೂಡ ಅಪೋರ್ಷನ್ ಮಾಡಿ ಕೊಟ್ಟಿದ್ದಾರೆ. 8,200 ಆ್ಯಂಡ್ 2,700 ಆ್ಯಸ್ ಇಟ್ ಈಸ್ ಬರೀರಿ. 8,200, 2,700, 10,900 ಟೋಟಲ್. ಓಕೆ, ದೆನ್ ಕ್ಯಾರೇಜ್ ಇನ್ವರ್ಡ್ ಹೇಗೆ ಅಪೋರ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಫಸ್ಟಿಗೆ ಕ್ಯಾರೇಜ್ ಇನ್ವರ್ಡ್ ಎಷ್ಟಿದೆ, 2,340 ಡೈರೆಕ್ಟ್ ಎಕ್ಸ್ಪೆನ್ಸ್. 2,340 ಯು ಶುಡ್ ಬಿ ಅಪೋರ್ಷನ್ಡ್ ಹೌ 2/3 ಆ್ಯಂಡ್ 1/3 ರೇಷಿಯೋದಲ್ಲಿ ಅಪೋರ್ಷನ್ ಮಾಡಬೇಕು. ಓಕೆ,
ಸೊ 2340 ಹೇಗೆ ಮಾಡೋದು? 2340 ಇಂಟು 2/3 1560. ಸೊ ಒಂದಕ್ಕೆ 1560. ಅನದರ್ ಒನ್ 2340 ಇಂಟು 1/3 780. ಇದರ ಎರಡರ ಟೋಟಲನ್ನು 2340 ಅಂತ ಟೋಟಲ್ ಕಾಲಮ್ಗೆ ಹಾಕಬೇಕು. ದೆನ್ ಕಮ್ಸ್ ಹೀಗೆ ಹೋಗುವಾಗ ಇದೆಲ್ಲ ಅಸೆಟ್ಸ್ ಇನ್ನು ಉಳಿದದ್ದು, ಇದು ಇಂಡೈರೆಕ್ಟ್, ಅದು ಬರೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ಸೇಲ್ಸ್ ಬರೆಯುವ ನಾವು. ಸೇಲ್ಸ್ ಎಷ್ಟಿದೆ? ಡಿಪಾರ್ಟ್ಮೆಂಟ್ ಎ 60,000, ಬಿ 40,000 ಇದೆ. 60,000 40,000 1 lakh. ಆಯಿತು. ದೆನ್ ನೆಕ್ಸ್ಟ್ ಏನಿದೆ? ಇಂಟರ್ನಲ್ ಟ್ರಾನ್ಸ್ಫರ್. ಇಲ್ಲಿಗೆ ನಾವು ಅಡ್ಜಸ್ಟ್ಮೆಂಟಿಗೆ ಬರ್ತಾ ಇದ್ದೇವೆ. ಇಂಟರ್ನಲ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಫ್ರಮ್ ಎ ಡಿಪಾರ್ಟ್ಮೆಂಟ್ ಟು ಬಿ ಡಿಪಾರ್ಟ್ಮೆಂಟ್. ಫ್ರಮ್ ಎ ಡಿಪಾರ್ಟ್ಮೆಂಟ್ ಟು ಬಿ ಡಿಪಾರ್ಟ್ಮೆಂಟ್ ಅಂದರೆ ಬಿ ಈಸ್ ದ ರಿಸೀವರ್. ರಿಸೀವರ್ ಅಂದರೆ ಇಲ್ಲಿ ನಾವು ನೋಡಿ ಪರ್ಚೇಸ್ ಮಾಡಿದರೆ ಈ ಸೈಡ್ ಬರಿತೇವೆ, ಏನಾದರೂ ರಿಸೀವ್ ಆದರೆ ಇಲ್ಲಿ ಬರಿತೇವೆ ನಾವು. ಸೊ ಟ್ರಾನ್ಸ್ಫರ್ ಫ್ರಮ್ ಡಿಪಾರ್ಟ್ಮೆಂಟ್ ಎಗೆ ಇಲ್ಲಿ ರಿಸೀವ್ ಆದದ್ದು ಯಾರಿಗೆ? ಬಿಗೆ. ಸೊ 420ಯನ್ನು ಬಿ ಎ ಕಾಲಮಲ್ಲಿ ಹಾಕಬೇಕು. ಎ ಕಾಲಮಲ್ಲಿ ಹೇಗೆ ಹಾಕಬೇಕು? ಹೋಯಿತು ಅಂತ ತೋರಿಸಬೇಕು. ಸೇಲ್ ಆಯಿತು. ಆ್ಯಕ್ಚುಲಿ ಸೇಲ್ ಅಲ್ಲ, ಜಸ್ಟ್ ಟ್ರಾನ್ಸ್ಫರ್. ಆದರೂ ಕೂಡ ಸೇಲ್ ಎಲ್ಲಿ ಬರಿತೇವೆ ಅಲ್ಲಿ ಬರಿಬೇಕು 420. ಓಕೆ, ಅಂದರೆ ಇಲ್ಲಿ ಬಿ ಡಿಪಾರ್ಟ್ಮೆಂಟ್ ಈಸ್ ದ ರಿಸೀವರ್, ಎ ಡಿಪಾರ್ಟ್ಮೆಂಟ್ ಈಸ್ ದ ಗಿವರ್. ಒಂದು ಎಂಟ್ರಿ. ಎರಡೂ ನಾವು ಸೇಮ್ ಕನ್ಸಾಲಿಡೇಟೆಡ್ ಅಂದರೆ ಒಟ್ಟಿಗೆ ಮಾಡೋದ್ರಿಂದ ಅವರವರ ಕಾಲಮಿಗೆ ಹಾಕುವಾಗ ಎರಡು ಎಂಟ್ರಿ ಒಂದೇ ಕಡೆ ಬರ್ತದೆ, ಒಪೋಸಿಟ್ ಸೈಡಲ್ಲಿ ಬರ್ತದೆ. ದೆನ್ ಕ್ಲೋಸಿಂಗ್ ಸ್ಟಾಕ್ ಲಾಸ್ಟಲ್ಲಿದೆ ಅಡ್ಜಸ್ಟ್ಮೆಂಟಲ್ಲಿ 16,740 ಆ್ಯಂಡ್ 12,050. ಅದನ್ನು ಬರೀಬೇಕು. 16,740 ಆ್ಯಂಡ್ 12,050. ಇದರ ಟೋಟಲ್ ಮಾಡಿ 16,740 ಪ್ಲಸ್ 12,050 28,790. 28,790. ನಾವು ಇದಕ್ಕಿಂತ ಮೇಲಿನ ಒಂದು ಅಡ್ಜಸ್ಟ್ಮೆಂಟ್ ನೋಡಿ. ಸರ್ವಿಸಸ್ ರೆಂಡರ್ಡ್ ಬೈ ಬಿ ಡಿಪಾರ್ಟ್ಮೆಂಟ್ ಟು ಎ ಡಿಪಾರ್ಟ್ಮೆಂಟ್ ಇನ್ಕ್ಲೂಡಿಂಗ್ ಇನ್ ದ ವೇಜಸ್ ಆಫ್ ಬಿ ಡಿಪಾರ್ಟ್ಮೆಂಟ್ 500. ಅಂದರೆ ವೇಜಸ್ ನಾವು ಪೇ ಮಾಡಿದರೆ ಇಲ್ಲಿ ಬರೀತೇವೆ, ಈ ವೇಜಸ್ಸಿಗೆ ಇಲ್ಲಿ ಈ ಸೈಡ್ ಬರೀತೇವಲ್ವಾ. ಇಲ್ಲಿ ಏನಾಗಿದೆ? ರೆಂಡರ್ಡ್ ಬೈ ಬಿ ಡಿಪಾರ್ಟ್ಮೆಂಟ್, ಕೊಟ್ಟದ್ದು ರೆಂಡ್ ಮಾಡಿದ್ದು ಸರ್ವೀಸಸ್ಸನ್ನು ಕೊಟ್ಟದ್ದು ಬಿ ಡಿಪಾರ್ಟ್ಮೆಂಟ್. ಸೊ ಬಿ ಡಿಪಾರ್ಟ್ಮೆಂಟಿಗೆ ಅದು ರಿಸೀವ್ ಆಗಬೇಕು, ರಿಸೀವ್ ಸೈಡ್ ಇದು. ಸೊ 500 ಇಲ್ಲಿ ಇವರು ಪೇ ಮಾಡ್ತಾರೆ. ಸೊ 500 ಇಲ್ಲಿ. ನೀವು ಇದನ್ನು ಬೇಕಾದರೆ ಟು ಟ್ರಾನ್ಸ್ಫರ್ ಫ್ರಮ್ ಡಿಪಾರ್ಟ್ಮೆಂಟ್ ಎ ಅಂತ ಬೇರೆ ಇನ್ನೊಂದು ಎಂಟ್ರಿ ಮಾಡಿ ಇದನ್ನು ಮಾತ್ರ ಬರಿಬೋದು. ಈ 500 ಮಾತ್ರ ಬೇರೆ ಬರಿಬೋದು. ಈ 500 ಒಂದೇ ಎಂಟ್ರಿಯಲ್ಲಿ ಕೂಡ ಬರಿಬೋದು. ನೆಕ್ಸ್ಟ್ ಎಲ್ಲ ಟೋಟಲ್ ಮಾಡಿ ಬ್ಯಾಲೆನ್ಸನ್ನು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಅಂತ ಮಾಡಬೇಕು. ಲೆಟ್ಸ್ ಟೋಟಲ್ ಇಟ್. 1 lakh. ಇದರ ಟೋಟಲ್ ಮಾಡಲಿಲ್ಲ ನಾನು. 420 ಪ್ಲಸ್ 500 ಎಷ್ಟಾಯಿತು? 920. ಸೊ 1 lakh ಪ್ಲಸ್ 920 ಪ್ಲಸ್ 28,790. 1,29,710. 52,550. 77,160. ಅಷ್ಟೇ ಬರುವ. 77,160, 52,550, 129,710. ಲೆಸ್ ಮಾಡಿ. ಇದರಿಂದ ಇದಿಷ್ಟನ್ನು ಲೆಸ್ ಮಾಡಿದಾಗ 14,500, 3,950. ಇದರ ಎರಡರ ಟೋಟಲ್ ಇಲ್ಲಿ ಒಂದು ಟೋಟಲ್ ಬರಲಿಲ್ಲ, 920. 18,450. 18,450. ನೆಕ್ಸ್ಟ್ ರೆಂಟ್ ಎಲ್ಲ ಬರೀವ. ರೆಂಟ್, ಸ್ಯಾಂಡ್ರಿ ಎಕ್ಸ್ಪೆನ್ಸಸ್, ಅಡ್ವರ್ಟೈಸಿಂಗ್ ಒಂದು ಬಿಟ್ಟು, ಅಡ್ವರ್ಟೈಸಿಂಗ್ ಮತ್ತು ಡಿಸ್ಕೌಂಟ್ ಬಿಟ್ಟು ಬಾಕಿ ಎಲ್ಲ ಕೂಡ 2:1 ರೇಷಿಯೋದಲ್ಲಿ 2/3 1/3ಯಲ್ಲಿ ಶೇರ್ ಮಾಡಬೇಕು ಅಂತ ಹೇಳಿದೆ. ಸೊ ರೆಂಟ್ ಎಷ್ಟಿದೆ ನೋಡುವ. ರೆಂಟ್ ಎಷ್ಟಿದೆ? 9,000. ಫಸ್ಟಿಗೆಲ್ಲ ಬರೀವ. ರೆಂಟ್ ಎಷ್ಟಿದೆ? 9,390 ಇದೆ. ಸ್ಯಾಂಡ್ರಿ ಎಕ್ಸ್ಪೆನ್ಸಸ್ 3,600. ಲೈಟಿಂಗ್ ಎಷ್ಟಿದೆ? 2,100.
ಸ್ಯಾಲರಿ 3000, ಲೈಟಿಂಗ್ ಆಯಿತು. ಇದೆಂತ ಡಿಸ್ಕೌಂಟ್ ಅಲೌಡ್ 2220, ಅಡ್ವರ್ಟೈಸಿಂಗ್ 3680, ಟೋಟಲ್ ಕಾಲಮಿಗೆ ಹಾಕ್ತಾ ಇದ್ದಾನೆ. ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ 10% ಅಂತ ಹೇಳಿದ್ದಾರೆ. ಎಷ್ಟಾಗ್ತದೆ ಫರ್ನಿಚರ್? ಎಷ್ಟು? 3000 ಫರ್ನಿಚರ್ ಇದೆ. ಸೊ 10% ಅಂದರೆ 300 ಆಯಿತು. ಡೆಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ 21,000 ಇದೆ, ಅದರ 10% ಅಂದರೆ 2100 ಆಯಿತು. ಇದಿಷ್ಟನ್ನು ಈಗ ನಾವು ಶೇರ್ ಮಾಡಬೇಕು. ರೆಂಟ್ ಎಷ್ಟು 2:1 ಶೇರ್ ಮಾಡಬೇಕು. 2:1. ಅಡ್ವರ್ಟೈಸಿಂಗ್ ಈಕ್ವಲ್ ಅಂತೆ 1:1. ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ಅದನ್ನೇನು ಹೇಳಿದ್ದಾರೆ, ಡೆಪ್ರಿಸಿಯೇಷನ್ ಶುಡ್ ಬಿ ಆನ್ ಪ್ಲ್ಯಾಂಟ್ 3-4. ಓಕೆ, 3-4 ಆ್ಯಂಡ್ 1/4 ಅಂದರೆ ಇದು 3:1, ಇದು ಕೂಡ 3:1. ಡಿಸ್ಕೌಂಟ್ ಅಲೌಡ್ ಮತ್ತು ಇಲ್ಲಿ ಡಿಸ್ಕೌಂಟ್ ರಿಸೀವ್ಡ್ ಬರ್ತಿದ್ದೇನೆ. ಇವುಗಳು ಅವುಗಳ ಸೇಲ್ ಮತ್ತು ಪರ್ಚೇಸ್ನ ಬೇಸಿಸಲ್ಲಿ ಆಗ್ತದೆ. ಇಲ್ಲಿ ನೋಡಿ, ಅಲೋ ಯಾವಾಗ ನಮಗೆ ಯಾರು ಅಲೋ ಮಾಡ್ತಾರೆ, ನಾವು ಸೇಲ್ ಮಾಡಿದಾಗ ನಾವು ಡಿಸ್ಕೌಂಟ್ ಕೊಡಬೇಕಾಗ್ತದೆ ಅವರಿಗೆ. ಸೊ ಇದು ಸೇಲಿಗೆ ಸಂಬಂಧಪಡ್ತದೆ, ಸೇಲ್ಸಿಗೆ. ಓಕೆ, ಡಿಸ್ಕೌಂಟ್ ಅಲೌಡು ಸೇಲ್ಸಿಗೆ ಸಂಬಂಧಪಡ್ತದೆ. ಸೇಲ್ಸ್ ಎಷ್ಟಿದೆ ನೋಡಿ, ಎಕ್ಸ್ಕ್ಲೂಡಿಂಗ್ ಟ್ರಾನ್ಸ್ಫರ್. ಇದು ಟ್ರಾನ್ಸ್ಫರ್ ತಗೊಳ್ಳಿ, ಯೂಸ್ ಮಾಡಲಿಕ್ಕಿಲ್ಲ. ಎಕ್ಸ್ಕ್ಲೂಡಿಂಗ್ ಟ್ರಾನ್ಸ್ಫರ್ 60 ಮತ್ತು 40 ಇದೆ, ಅಂದರೆ 3:2 ಆಯಿತು. 6:4 ಅಥವಾ 3:2 ಅಂತ ಹೇಳ್ಬೋದು. 3:2 ಅಲ್ಲಿ ಸೇಲನ್ನು ತಗೊಂಡಿದ್ದಾನೆ. ಇಲ್ಲಿ ಪರ್ಚೇಸನ್ನು ತಗೊಳ್ಬೇಕು. ಪರ್ಚೇಸ್ ಎಷ್ಟಿದೆ 35 ಮತ್ತು 30. ಅದನ್ನು ಇನ್ನೂ ಸಣ್ಣದು ಮಾಡ್ಬೋದು. 35 ಮತ್ತು 30 ಡಿವೈಡೆಡ್ ಬೈ 5 ಮಾಡಿ 7 ಬರ್ತದೆ. 30 ಡಿವೈಡೆಡ್ ಬೈ 5 ಮಾಡಿದಾಗ 6 ಬರ್ತದೆ. ಅಂದರೆ 7:6 ರೇಷೋದಲ್ಲಿ ಡಿಸ್ಕೌಂಟ್ ರಿಸೀವ್ಡ್ ಕೊಡಬೇಕು. ಇದಿಷ್ಟು ಮಾಡಿ ನೆಟ್ ಲಾಸ್ ಎಷ್ಟು ಬರ್ತದೆ ಅಂತ ನಾನು ಚೆಕ್ ಮಾಡ್ತೇನೆ. ಅಷ್ಟು ಬರ್ದಾಗಿ ಐ ವಿಲ್ ವೆಯ್ಟ್. ಸಿ ಹಿಯರ್, ಇಲ್ಲಿ ನೋಡಿ, ಎಲ್ಲ ಕೂಡ ನಾನು ಪೋರ್ಷನ್ ಮಾಡಿ ಹಾಕಿದೆ. ಅವರು ಇಲ್ಲಿ ಹೇಗೆ ಹಾಕಿದ್ದೇನೆ ಅದೇ ತರಹ ಎಲ್ಲ ಕೂಡ ಹಾಕಿ ಆಯಿತು. ಯು ಕ್ಯಾನ್ ಸಿ. ಓಕೆ, ಅದಾದಮೇಲೆ ನಾನು ಇಲ್ಲಿ ಏನು ಟೋಟಲ್ ಮಾಡಿದಾಗ ಈ ಸೈಡ್ ಹೆಚ್ಚು ಬಂತು. ಸೊ ನಮಗೆ ನೆಟ್ ಲಾಸ್ ಸಿಗ್ತದೆ. ನೆಟ್ ಲಾಸ್ ಹಾಕಿದೆ. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಬ್ಯಾಲೆನ್ಸ್ ಶೀಟ್. ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಅಟ್ 31st March 2020. ಕ್ಯಾಪಿಟಲ್ ಬರಿಬೇಕು. ಫಸ್ಟ್ ಈ ಸೈಡಿಂದ, ಲಯಬಿಲಿಟಿ ಸೈಡಿಂದ ಕ್ಯಾಪಿಟಲಿಂದ ಸ್ಟಾರ್ಟ್ ಮಾಡುವ. ಸೀದಾ ಕ್ಯಾಪಿಟಲ್ ಎಲ್ಲಿದೆ, ಇಲ್ಲಿ ಕೊಟ್ಟಿದ್ದಾರೆ ಕ್ಯಾಪಿಟಲ್ 47,660. ಸೊ ಇಲ್ಲಿ ನಾನು ಬರಿತೇನೆ 47,660. ನಾವು ನೆಟ್ ಪ್ರಾಫಿಟ್ ಬರ್ತಿದ್ರೆ ಆ್ಯಡ್ ಮಾಡ್ತಿದ್ದೆವು. ಇಲ್ಲಿ ನಮಗೇನು ಬಂದಿದೆ, ನೆಟ್ ಲಾಸ್ ಬಂದಿದೆ. ಎಲ್ಲಿದೆ ನೆಟ್ ಲಾಸ್, ಇಲ್ಲಿ ಉಂಟು. ಇದರೆರಡರ ಟೋಟಲ್ 7,290 ಲೆಸ್ ಮಾಡಬೇಕು. 7,290 ಪುನಃ ಇಲ್ಲಿ ನಾವು ಬೇರೆ ಮಾಡಬೇಕಂತಿಲ್ಲ, ಯಾಕಂದರೆ ಎರಡೂ ಕೂಡ ನಾವು ಲೆಸ್ಸೇ ಮಾಡಿರೋದು. ಓಕೆ, ಮಾಡಲಿಕ್ಕಿರೋದು. ಸೊ ಡ್ರಾಯಿಂಗ್ಸ್ ಎಷ್ಟಿದೆ ಅಂತ ನೋಡಿ. ಹಿಯರ್ ಯು ಹ್ಯಾವ್ ಡ್ರಾಯಿಂಗ್ಸ್ 4,500. ಸೊ ರೈಟ್ 4,500. ಇದರಿಂದ ಈ ಎರಡನ್ನು ಲೆಸ್ ಮಾಡಿ ಔಟರ್ ಕಾಲಮಿಗೆ ಬರೀರಿ 35,870. 35,870. ಆಫ್ಟರ್ ದ್ಯಾಟ್ ಯು ಸಿ ದ ಕ್ರೆಡಿಟಾರ್ಸ್ 30,650. ಯು ಕ್ಯಾನ್ ಸಿ ಕ್ರೆಡಿಟಾರ್ಸ್ 30,650. ಸೊ ಐ ವಿಲ್ ರೈಟ್ ಹಿಯರ್ 30,650. ದೆನ್ ವಿ ಆರ್ ಮೂವಿಂಗ್ ಟು ಅವರ್ ಅಸೆಟ್. ಫರ್ನಿಚರ್ 3,000 ಇದೆ. ಡೆಪ್ರಿಸಿಯೇಷನ್ ಎಷ್ಟಿದೆ 10% ಅಲ್ವಾ, 300 ಆಗಿರ್ತದೆ. ಸೊ ಇದನ್ನು ಮೈನಸ್ ಮಾಡಿದಾಗ 2,700. ಪ್ಲ್ಯಾಂಟ್ 21,000 ಇದೆ. 2,100 ಲೆಸ್ ಮಾಡಿದಾಗ 18,900 ಆಯಿತು. ಡೆಟಾರ್ಸ್
6,660 debtors. Okay, so 6,060. ಕ್ಯಾಶ್ ಎಟ್ ಬ್ಯಾಂಕ್ ಎಷ್ಟಿದೆ? 9,900. ಕ್ಯಾಶ್ ಎಟ್ ಬ್ಯಾಂಕ್ 9,900. ಕ್ಯಾಶ್ ಇನ್ ಹ್ಯಾಂಡ್ 170. ಸೊ ರೈಟ್ 170. ಕ್ಲೋಸಿಂಗ್ ಸ್ಟಾಕ್ ನಾವು ಆಗ ಬರೆದಿದ್ದೇವೆ ಇಲ್ಲಿ 16,740. ಇನ್ನೊಂದೆಷ್ಟು 12,050. ಸೊ 12,050 ಅದರ ಟೋಟಲ್ ಕೂಡ ಇಲ್ಲೇ ಇದೆ ಅಲ್ವಾ. 28,790. 28,790. ಸೊ ಇದರ ಟೋಟಲ್ ಎಷ್ಟು ಬರ್ತದೆ? ಒಂದು ಸೈಡ್ ಮಾಡಿ 66 35 870 plus 30,650. 66,520. 2,700 plus 18,900 plus 6,060 plus 9,900 plus 170 plus 28,790. 66,520 tallied alva. So this is the solution. You can screenshot this. Then this one. Okay, thank you.